ನಿಮಿಷ ಸಾಕು. ಅವನ ಫೋಟೋ ಮುಂಜಾನೆ ಎದ್ದು ಪೇಪರ್ನಲ್ಲಿ ಬರುತ್ತದೆ. ಲೇ ಬಿಳಿಗಿರಿ, ನಿನಗೆ ಇವಳು ಅತ್ತೆಯ ಮಗಳು ಅಲ್ಲ, ಅಕ್ಕನ ಮಗಳು ಅಲ್ಲ. ಸುಮ್ಮನೆ ಇದರಲ್ಲಿ ತಲೆ ಹಾಕಬೇಡ. ಅಕ್ಕನ ಮಗಳು ಆಗದಿದ್ದರೆ ಏನಂತೆ, ಅತ್ತೆಯ ಮಗಳು ಆಗದಿದ್ದರೆ ಅಂತೆ. ಕಷ್ಟದಲ್ಲಿರುವ ಒಂದು ಹೆಣ್ಣನ್ನು ಕಾಪಾಡುವುದು ಒಂದು ಗಂಡಿನ ಧರ್ಮ. ತನ ಹಿಡಿಕೆ ಕೆಲಸ ಮಾಡುವ ಗಂಡು ನಾನಲ್ಲಲೇ. ಕಷ್ಟದಲ್ಲಿರುವವರಿಗೆ ಕರುಣೆಯನ್ನು ತೋರಿ ಕಾಪಾಡುತ್ತೇನೆ. ಅನ್ಯಾಯವನ್ನು ಮೆಟ್ಟಿಸಿ ನ್ಯಾಯದ ಪತಾಕೆಯ ಮಾರುತ್ತೇನೆ. ಧರ್ಮದ ತಲೆ ತೆಗೆಯುತ್ತೇನೆ ಎಂದು ಬಂದವರ ರುಂಡ ಚಂಡಾಡಿ ಚಂಡಿ ಚಾಮುಂಡಿಯ ಪಾದಕ್ಕೆ ಅರ್ಪಿಸುತ್ತೇನೆ. ಏನಾಗ ನನ್ನೆದುರಿಗೆ ಒಂದು ಹೆಣ್ಣಿನ ಶೋಷಣೆ ನಡೆದರೆ ನಿನ್ನ ಬಾಳು ಬರಡಾಗಿತ್ತು. ಜೋಕೆ ಮಗನ ಬಿಳಿಗಿರಿ, ನಿತ್ಯೆಯ ಗರ್ವದಲ್ಲಿ ಈ ಊರನ್ನು ಎತ್ತಿ ಹಿಡಿಯುವ ಕೈಗೆ ನಡೆಯಾಗಬೇಡ. ನಿನ್ನದೇ ಆದ ಸಂಸಾರವಿದೆ. ಸುಮ್ಮನೆ ಶ್ರೀಮಂತರ ಜೊತೆ ಸಮರ ಮಾಡಿ ನಿನ್ನ ಕುಟುಂಬಕ್ಕೆ ಧಕ್ಕೆ ತಂದುಕೊಳ್ಳಬೇಡ. ಮತ್ತೆ ನನ್ನ ಮನೆತನದ ವಿಷಯವನ್ನು ಎತ್ತಿದರೆ ಮತ್ತು ಮುಳುಗುವುದರಾಗಿ ಉತ್ತರ ದಿಕ್ಕಿಗೆ ತಲೆ ಮಾಡಿ ಉಗಿಯ ಬರಲು ಮಗನೇ. ಆಗ ಇಷ್ಟು ದಿವಸ ಈ ಊರಿನಲ್ಲಿ ಅನ್ಯಾಯದ ಅಡಿಗಲ್ಲನ್ನು ಹಾಕಿದ ನೀನಾಗೆ ನೀನೆ ತಿದ್ದಿಕೊಂಡರೆ ಸರಿ ಮಗನೇ. ಇರದಿದ್ದರೆ ಸದ್ದಿಲ್ಲದೆ ಆವಿನಂತೆ ಕಚ್ಚಿ ಕಚ್ಚಿ ಕೊಂದು ಹಾಕುವೆ ಈ ನಿನ್ನ ದೇಹವನ್ನು. ಕೊಂದು ಹಾಕುವೆನೆಂದು ಬೆದರಕಿಯ ಬೋಧನೆ ಗಲ್ಲಿಗೆ ನೀರು ಬಿಟ್ಟಂತೆ ನೀನೀಗ ಈ ಗರುಡನ ಕಣ್ಣಿಗೆ ಬಿದ್ದ ನರಪಿಳ್ಳೆ. ಒಂದು ಇಲ್ಲ, ಒಂದಾದೊಂದು ದಿನ ಇವಳನ್ನು ಎತ್ತಿಕೊಂಡು ಆರಿ ಹೋಗುವ ಗರುಡ ನಾನಾಗುವ. ಡಿಂಗಿರಿ ಬಿಲ್ಲಿ, ಇದು ಇಲ್ಲಿಗೆ ಮುಗಿಯಿತೆಂದು ತಿಳಿಯಬೇಡ. ಮುಂದೊಂದು ದಿನ ಕಾದಿದ್ದೀರ ನಿನಗೆ ಮಾರಿ ಹಬ್ಬ. ಲೇ ಬಿಳಿಗಿರಿ, ಇದು ಇಲ್ಲಿಗೆ ಮುಗಿಯಿತೆಂದು ತಿಳಿಯಬೇಡ ಮಗಳೇ. ಮುಂದಿನ ಪ್ರವೇಶದಲ್ಲಿ ನೋಡ ಈ ಕಡೆ ನಾಗಣ್ಣ ಆಟ ಕೊಡುವೆ. ಇವರನ್ನು ಎತ್ತಿಕೊಂಡು ಆರಿ ಹೋಗಲು ಕಾರಣ ನೀನಾದರೆ ನಿನ್ನ ನೆತ್ತಿಯನ್ನೇ ಕುಕ್ಕುವ ರಣ ಹತ್ತು ನಾನಾಗುವ ಮಗನೇ. ಮೇಡಮ್, ತಾವು ಯಾರು ಅಂತ ಕೇಳಬಹುದೇ? ಹೇಳ್ತೀನಿ. ನಾನು ಈ ಊರಿಗೆ ಹೊಸದಾಗಿ ಬಂದಿರೋ ಪ್ರೈಮರಿ ಸ್ಕೂಲ್ ಟೀಚರ್. ಅಂದ ಹಾಗೆ ಮುಂದೆ ಏನಾಯ್ತು ಅಂತ ನಿಮಗೆ ಗೊತ್ತಲ್ಲ. ನೀವೇನು ಮನಸ್ಸಿಗೆ ಎತ್ಕೊಳ್ಬೇಡಿ, ಇದೀಗ ಬಂದಿರಿ. ನಿಮಗೆ ಇಲ್ಲಿ ಇರಲು ಮನೆಯನ್ನೇನಾದರೂ ನೋಡಿದ್ದೀರಾ? ಇಲ್ಲ, ಈಗ ತಾನೇ ಮೊದಲನೆಯಾಗಿ ಇಲ್ಲಿಗೆ ಬಂದಿದ್ದೀನಿ. ಸ್ಕೂಲ್ಗೆ ಹೋದ ಮೇಲೆ ಅದರ ವ್ಯವಸ್ಥೆ ಎಲ್ಲ ನಾನು ಮಾಡ್ಕೊಂತೀನಿ. ಅಂದ ಹಾಗೆ ನೀವೀಗ ಏನ್ ಮಾಡ್ಕೊಂಡಿದ್ದೀರಾ? ನಾನು ಇದೀಗ ಡಿಗ್ರಿ ಮುಗಿಸಿ ಊರಿಗೆ ಬಂದಿದ್ದೇನೆ. ಮುಂದೆ ಕಲಿಯುವ ಹಂಬಲ ನನಗೆ ಬಹಳವಿದೆ. ಆದರೆ ನಮ್ಮಣ್ಣನ ವಿಚಾರ ಹೇಗಿದೆಯೋ ಹಾಗೆ ಮಾಡಿದರಾಯ್ತು, ಸುಮ್ಮನಿದ್ದೇನೆ. ಮೇಡಮ್, ನೀವು ತಪ್ಪು ತಿಳಿದುಕೊಳ್ಳೋದಿಲ್ಲವೆಂದರೆ ನಿಮ್ಮನ್ನು ಶಾಲೆಯವರೆಗೆ ಬಿಟ್ಟು ನಾನು ಮನೆಗೆ ಹೋಗುವೆ. ಬನ್ನಿ ಹೋಗೋಣ. ಇರ್ಲಿ, ನನ್ನಿಂದ ನಿಮಗೆ ಯಾಕೆ ತೊಂದರೆ? ಅಂದ ಹಾಗೆ ಈ ನಿಮ್ಮ ಹೃದಯವನ್ನ ಯಾವ ಹೆಣ್ಣಿಗೂ ಇನ್ನೂ ನೀಡಿಲ್ಲ ತಾನೆ? ಇಲ್ಲ, ನಿಮ್ಮ ಹಾಗೆ ಅವರು ಇರಬೇಕೆನ್ನುವುದು ನಮ್ಮ ಆಸೆಯಾಗಿದೆ. ಹಾಗಾದ್ರೆ ನಿಮ್ಮ ಹೃದಯದಲ್ಲಿರುವ ಆ ಸ್ಥಾನವನ್ನ ನಾನು ಯಾಕೆ ತುಂಬಬಾರದು? ತಾನಾಗಿಯೇ ಒಲಿದು ಬಂದ ಹೆಣ್ಣನ್ನು ತಿರಸ್ಕರಿಸುವುದು ಒಂದು ಗಂಡಿನ ಧರ್ಮವಲ್ಲ. ನೀನು ನಿಶ್ಚಯಂತೆ ಆಗಲಿ ಸುನೀತಾ. ಸರಿ ಬೆಳಗಿರಿ, ನಾಳೆಯಿಂದ ನಾನು ನಿಮ್ಗೆ ಪ್ರೇಮದ ಪಾಠವನ್ನ ಮಾಡ್ತೀನಿ, ಸರಿನಾ?
Yeah.